ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಜೈ ಗುರುದೇವ್, ಜೈ ಗುರುದತ್ತ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ಸಾಯಿರಾಮ್. ಹರ ಹರ ಮಹಾದೇವ್, ಶಂಭೋ ಶಂಕರ. ನಿಮ್ಮೆಲ್ಲರಿಗೂ ವೆಲ್ಕಮ್ ಟು ಆರ್ ಚಾನಲ್ ಡೌನ್ ಮಲ್ಲಿ ಜ್ಯೋತಿ. ಆ್ಯಂಡ್ ಎಲ್ಲರಿಗೂ ಗುರು ಪೌರ್ಣಿಮೆದು ಶುಭಾಕಾಂಕ್ಷೆಗಳು ಫ್ರೆಂಡ್ಸ್. ಐ ನೋ ಇಟ್ಸ್ ವೆರಿ ಲೇಟ್, ಬಟ್ ನಿಮ್ಮಿಂದ ಕಲ್ತೀನಿ ಅಲ್ವಾ. ನಾವು ಯಾರ್ದಿಂದ ಕಲಿತೀವಿ ಅವರೆಲ್ಲರೂ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಮ್ಮ ಗುರುಗಳು. ಸೊ ಐ ಲರ್ನ್ ಫ್ರಮ್ ಎವ್ರಿ ಒನ್. ಯಾರ್ಯಾರ್ದಿಂದ ಏನೇನು ಕಲ್ತೀನಿ ಅವ್ರ ಕೃತಜ್ಞತೆ ಭಾವ ಇರೋದು ಭಾಳ ಇಂಪಾರ್ಟೆಂಟ್ ಫ್ರೆಂಡ್ಸ್. ನಮ್ಗೆ ಯಾರು ಹೆಲ್ಪ್ ಮಾಡ್ತಾರೆ ನೋಡಿರಿ, ಅವ್ರಿಗೆ ನೆನಪು ಯಾವತ್ತೂ ಹೋಗ್ಲಿಕ್ಕೆ ಹೋಗಬಾರ್ದು. ಹೆಲ್ಪಿಂಗ್ ಹ್ಯಾಂಡ್ ಯಾವತ್ತೂ ಮರಿಲಿಕ್ಕೆ ಹೋಗಬಾರ್ದು ಫ್ರೆಂಡ್ಸ್. ಸೊ ಈ ಪುಟ್ಟ ಗುರು ಪೂರ್ಣಿಮಾ ಅಂತೇಳಿ ನಿನ್ನೆ ಕೇಳಿ ಅಡುಗೆ ಮಾಡಬೇಕು ಅಂತ. ಸೊ ಮೂಗರು ಕುಟ್ಟಿನ ಹೊಗ್ಗಿದು ಅಂತಂದಿರು. ಸೊ ಕುಟ್ಟಿನ ಹೊಗ್ಗಿ ಮಾಡ್ತಾಯಿದ್ದೀನಿ ಅಂದರೆ ಗೋಧಿದು ಕುಟ್ಟಿನ ಹೊಗ್ಗಿ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಆ್ಯಂಡ್ ಮಳೆ ಅಂತೂ ಭಾಳ ಬೇಜಾರು ಬಂದಿದೆ ಫ್ರೆಂಡ್ಸ್. ಯಾವತ್ತೂ ಲಿಮಿಟ್ನಾಗಿದ್ದರೆ ಚೆನ್ನಾಗಿರ್ತದೋ, ಬಟ್ ಅತಿ ಆಯಿತು ಅಂದ್ರೂ ಬೇಜಾರಿರ್ತದೆ. ಸ್ಪೆಷಲಿ ಈ ದಿನದಾಗ ಬಟ್ಟೆ ಒಗೆಯೋದು, ತಂದು ಹಾಕೋದು, ನಂಬರ್ ಆಫ್ ಟೈಮ್ಸ್ ಅದೇ ವಾಕಿಂಗೇ ಆಗ್ಲದು ಕಂಪ್ಲೀಟ್ 4 to 5 ಟೈಮ್ಸ್ ಮೇಲೆ ಇರು ಈ ಕೂತಿಗೆ. ಆ್ಯಂಡ್ ಕಮ್ಮಿಂಗ್ ಬ್ಯಾಕ್ ಟು ವಿಡಿಯೋ. ಸೊ ಆ್ಯಸ್ ಎ ಸೈಡ್ ಕುಟ್ಟಿನ ಹೊಕ್ಕಿ. ಸೊ ಇಂಡಕ್ಷನ್ ಮೇಲೆ ಒಂದು ಕಡೆ ಕುಟ್ಟಿನ ಹೊಕ್ಕಿ ಇಟ್ಟೀನಿ. ಕುಟ್ಟಿನ ಹೊಕ್ಕಿಗೆ ಒಂದು ಸ್ವಲ್ಪ ಪ್ರಾಸೆಸ್ ಏನು ಅಂದ್ರೆ, 1 day ಬಿಫೋರ್ ನೈಟು ನೀರು ಚಲೋ ಖಳ ಕುದಿಸಿ, ಅವು ನಾವು ಗೋಧಿ ತೊಗೋತೀವಿ ನೋಡ್ರಿ, ಗೋಧಿ ಅಕ್ಕಿ ಅಂತಾರೆ ಕೆಲವೊಬ್ಬರು. ಸೊ ಅವಕ್ಕೆ ಚಲೋ ಆ ಕುದ್ದಿದ ನೀರಾಗ ಸಿಕ್ಕಬೇಕು. ಅಂದ್ರೆ ಕುದಿಸೋದಿಲ್ಲ, ಬರೀ ನೀರು ಖಳ ಕುದಿ ಇರ್ತವಲ್ಲ ಅದ್ರೊಳಗೆ ಇಟ್ಬಿಟ್ಟು ಫ್ರೆಂಡ್ಸ್. ಅಂದ್ರೆ ಒಂದು ಸ್ವಲ್ಪ ಕುದಿಯೋ ಸಿಸ್ಟಮ್ ಜಲ್ದಿ ಆಗೋದು. ಸೊ ಆ ಕುದ್ದಿಂದ ನೀರಿನಾಗ ಇಟ್ಟಿನ ಅಂತ ಗೋಧಿ ಮುಂಜಾನೆ ಹತ್ತಿದ್ದು ಒಂದು ಸ್ವಲ್ಪ ನೀರು ಬಿಸಿ ಮಾಡಿ ಅದ್ರೊಳಗೆ ಹಾಕಿಕ್ಲತ್ತೀನಿ. ಬಟ್ ಒಂದು ಏನು ಅಂತಂದ್ರೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಒಲೆ ಮೇಲೆ ಇಟ್ಟು ಚಲೋ ನುಣ್ಣಗೆ ಕುದ್ದು ನೋಡಿ, ಆ ಥರ ಕುಕ್ಕರ್ನಾಗ ಆಗಲೇ 15 ಸೀಟಿ ಕೊಡ್ರಿ, 20 ಸೀಟಿ ಕೊಡ್ರಿ, ಎಷ್ಟು ಕೊಡ್ರಿ ನೋಡಿ ಚಲೋ ನುಣ್ಣಗೆ ಆಗಲೇ ಗಂಧ ಹಪ್ಪಲೆ. ಸೊ ಇವಾಗ ನನ್ನ ಬಳಿ ಹ್ಯಾಂಡ್ ಬ್ಲೆಂಡರ್ ಅದ ಫ್ರೆಂಡ್ಸ್. ಇದು ನಾನು ಅಮೆಝಾನ್ ಮೇಲೆ ಪರ್ಚೇಸ್ ಮಾಡೀನಿ ಭಾಳ ವರ್ಷಗಳಾಗ. ಸೊ ಅದೇ ಹ್ಯಾಂಡ್ ಬ್ಲೆಂಡರ್ ಯೂಸ್ ಮಾಡಿ ಮಾಡ್ತಾಯಿದ್ದೀನಿ ನೋಡಿರಿ. ಅದಕ್ಕೆ ಎಷ್ಟು ಕಾಳಿದ್ದು ಈಗ ಇದು ಯೂಸ್ ಮಾಡೋಕ್ಕೆ ಆಗೈತೆ. ಆ್ಯಂಡ್ ನಾನು ಹಾಲು ಹಾಕಿ ಮಾಡ್ತೀನಿ. ಸೊ ಹಾಲು ಹಾಕೀನಿ. ನೀವು ಯಾವ್ದು ಭೀ ಬ್ರ್ಯಾಂಡ್ ಯೂಸ್ ಮಾಡಿ ಅರ್ಧ ಲೀಟರ್ ಹಾಲು ಇಲ್ಲಿ ಹಾಕೀನಿ, ನೀವು ಹಾಕ್ಕೋಬೋದು. ಸೊ ಆನಂತರ ಹ್ಯಾಂಡ್ ಬ್ಲೆಂಡರ್ಲಿ ಬ್ಲೆಂಡ್ ಮಾಡ್ಕೊಂಡ ನಂತರ ಚೆನ್ನಾಗಿ ಬ್ಲೆಂಡಿಗೆ ತಂದಿರ್ತಾರೆ ಫ್ರೆಂಡ್ಸ್. ಸೊ ಬ್ಲೆಂಡ್ ಮಾಡ್ಕೊಂಡು ಮತ್ತೊಂದು ಬಾರ್ ಕುದ್ಲಕ್ಕೆ ಇಟ್ಟು ಬೆಲ್ಲ, ಇಲೈಚಿ ಪೌಡರ್, ಡ್ರೈ ಫ್ರೂಟ್ಸ್ ಏನೇನು ಹಾಕಿದ್ರೆ ಕಾಜು, ಬಾದಾಮ್, ಕಿಶ್ಮಿಶ್ ಏನೇನು ಹಾಕೋತ್ರಿ, ಇನ್ನೂ ನಿಂಬಲ್ಲಿ ಏನಾರು ಇದ್ರೂ ಆ್ಯಡ್ ಮಾಡ್ಬೋದು. ನಾನು ಬೆಲ್ಲ ಹಾಕೋಕ್ಲಿಕ್ಕೆ ಮಿಸ್ ಆಗಿದೆ. ಸೊ ಅದ್ರ ಸಲುವಾಗಿ ತೋರಿಸ್ತಾಯಿದ್ದೀನಿ ನೋಡಿರಿ. ಬೆಲ್ಲನೇ ಹಾಕೀನಿ ಜಾಸ್ತಿ ಮಾಡಿ. ನಾ ಖೀರ್ ಮಾಡಲಿ, ಹೋಳಿಗೆ ಮಾಡಲಿ, ಏನೇ ಮಾಡಲಿ 99% ಬೆಲ್ಲನೇ ಇರ್ತದೆ. ರೇರ್ಲಿ ವೆರಿ 1% ಅಷ್ಟೇ. ಆ್ಯಂಡ್ ನಾನು ನಂಬೋ ಗುರುಗಳು ಹುಮ್ನಾಬಾದ್ ಪ್ಲೇಸಾಗ ಹುಡುಗಿ ಅಂತ ಒಂದು ಊರಿದೆ ಫ್ರೆಂಡ್ಸ್. ಅಲ್ಲಿನ ಗುರುಗಳು ಇವರು. ನಾನು ಚೆನ್ನಾಗಿ ಹಿಡಿದು ಅವರಿಗೆ ನಂಬ್ತೀನಿ. ಸೊ ಹುಡುಗಿ ಅಪ್ಪವ್ರದ್ದು ಪೂಜೆ ಮಾಡೀನಿ. ಸೊ ಅಪ್ಪವ್ರಿಗೆ ಪೂಜೆ ಮಾಡಿದ ನಂತರ ಖೀರ್ ತೋರಿ ನೈವೇದ್ಯ ಬಜಾ ಮಾಡಬೇಕು ಅಂತ ಹಿಟ್ಟೂ ಎಲ್ಲ ರೆಡಿ ಮಾಡಿಟ್ಟೀನಿ. ಬಟ್ ಜರ್ನಿಂಟಿ ಕಡಿಮೆ ಸ್ಟಾಪ್ ಮಾಡೀನಿ. ಅಂದ್ರೆ ಸಾಯಂಕಾಲ ಒಂದು ಪ್ರಸಾದ ತೋರ್ಸಕ್ಕೆ ಬರ್ತದೆ ಅಂಥೇಳಿ ಮನ್ಸಾಗ ಅನಿಸ್ತು. ಆ್ಯಂಡ್ ಖೀರ್, ಚಪಾತಿ, ಕುಂಬಳಕಾಯಿ ಪಲ್ಯ, ಅನ್ನ ಸಾರು ಮಾಡೀನಿ. ಈಗ ಗೊತ್ತಾ, ಮಹಾ ನೈವೇದ್ಯ ಅಪ್ಪಾಜಿಗೂ ಸಮರ್ಪಣೆ ಮಾಡಿದ್ದೀನಿ. ಆ್ಯಂಡ್ ಆ ನಂತರ ಮಳೆ ಚಲೋ ಬೀಳತ್ತಿತ್ತಲ್ಲ, ಸೊ ಅದರ ಸಲುವಾಗಿ ಬಜಾ ಮಾಡೀನಿ. ಚಿಕ್ಕ ಬಜಾ, ಜಾಸ್ತಿ ಕ್ವಾಂಟಿಟಿ ಅಂತ ತಿನ್ನಕ್ಕೆ ಹೋಗಿಲ್ಲ ಫ್ರೆಂಡ್ಸ್. ಸೊ ಅದಕ್ಕೆ ಚಿಕ್ಕ ಬಜಾ ಮಾಡೀನಿ. ಕಂಟಿನ್ಯೂಸ್ ಮಳೆ ಅದ ನೋಡ್ತಾ ಇದ್ರಲ್ಲ. ನಿಮಗೆಲ್ಲರಿಗೂ ಗೊತ್ತಿದ್ದಿರಬೇಕು ಹುಣ್ಣಿಮೆ ದಿನ ಎಷ್ಟು ಜನರು ಇಲ್ಲಿ ಮಳೆ ಬಿದ್ದಿದೆ ಅನ್ನೋದು ಕಮೆಂಟ್ ಮಾಡಿರಿ. ಭಾಳ ಕಿರ್ರಾಕಾಯಿ ಬಿದ್ದೆ. ಆ್ಯಂಡ್ ನಮ್ಮ ಮನೇಲಿ ಇವ್ರು ನೋಡಿರಿ ಉಳ್ಳಾಗಡ್ಡಿ, ಕಕ್ಕಡಿ, ಟಮಾಟ ಕಟ್ ಮಾಡ್ಕೊಂಡು ರೆಸ್ಟೋರೆಂಟ್ ಸ್ಟೈಲ್ ಮೆಣಸಿನ್ಕಾಯಿನೂ ಕರ್ಕೊಟ್ಟಿನ ಒಂದು ಸ್ವಲ್ಪ ಉಪ್ಪು ಹಚ್ಚಿ. ಆ್ಯಂಡ್ ಬಜಾದ ಮೇಲೆ ಮಸಾಲ ಹಾಕೊಟ್ಟು ಕಿರಾಕ್ ಟೇಸ್ಟ್ ವೈಬ್. ಇವರು ಮಸ್ತ್ ಎಂಜಾಯ್ ಮಾಡಿದ್ರು. ಮಳೆ ಇತ್ತಲ್ಲ, ಅದಕ್ಕೆ ಊರ ಕಡೆ ಹೋಗಿದ್ದಿಲ್ಲ. ಗರಂ ಬಜಾ ಮಸ್ತ್ ಎಂಜಾಯ್ ಮಾಡಿದ್ರು.
ಸೊ ನಮ್ಮಲ್ಲಿ ಇಲ್ಲಿ ಗಾಡಿ ಮೇಲೆ ಬಕೆಟ್ ಕಲಗರ್ ನೀರು ಸಿಡಿದು ಊರ ತಟ್ಟೆ ಎಲ್ಲ ಹಸಿ ಕಿಚ್ಚಾಯ್ತದು. ಆ್ಯಂಡ್ ಯಾರು ತನ್ನುನಾ ತನ್ನುನಾ ವಿರಾಟ್ ಇಲ್ಲ ವೈಷ್ಣವಿ ದಿವಿಶಾ ಓ ಶಿರೀಷಾ ಕ್ಲಿಯರ್ ಇಲ್ಲೇನ. ಆ್ಯಂಡ್ ಸಾಯಂಕಾಲ ಆದ ತಕ್ಷಣ ಮತ್ತೊಂದು ವರ್ಗರುಗಳಿಗೆ ಸ್ಪೆಷಲ್ ಪೂಜೆ ಮಾಡಿ ನಂದಲ್ಲಿ ಈ ಡೆಕೋರೇಟಿವ್ ಪೀಸ್ ಅದೆಲ್ಲ ವಿಶಾಲ್ ಮಾತನಾಡ್ಕೊಂಡು. ಸೊ ಅದು ಇಟ್ಟು ಹೂವುಗಳು ನಮ್ಮ ಗಿಡದ ಹೂವು ಸಣ್ಣ ಹೂವು ಇಟ್ಟು ಮಸ್ತ್ ಡೆಕೋರೇಟ್ ಮಾಡೀನಿ. ಅಪ್ಪವ್ರಿಗೂ ಕೇಳಿ ಅಪ್ಪವ್ರಿಗೆ ನಿಮ್ಮ ಖುಷಿ ಅನ್ನಿಸ್ತಾ ಡೆಕೋರೇಷನ್ ಮಾಡಿ ಅಂತ. ಐ ಆಮ್ ವೆರಿ ಹ್ಯಾಪಿ, ಐ ಆಮ್ ಬ್ಲೆಸ್ಡ್ ಟುಡೇ. ಆ್ಯಂಡ್ ಎಲ್ಲ ಗುರುಗಳಿಗೆ ಮನಸ್ಸಲ್ಲಿ ನೆನೆಸ್ಕೊಂಡಿನಿ. ಫಸ್ಟ್ ಗುರು ಆದಂಥ ಅಮ್ಮ, ಮಿಸ್ ಯು ವೆರಿ ಮಚ್ ಅಮ್ಮ. ಆ್ಯಂಡ್ ಸ್ಕೂಲ್ ಟೀಚರ್ಸ್, ಕಾಲೇಜ್ ಟೀಚರ್ಸ್ ಪ್ರತಿಯೊಬ್ಬರಿಗೆ ಆ್ಯಂಡ್ ನಿಮ್ಮೆಲ್ಲರಿಗೂ ಮನಸ್ಸಿನಾಗೆ ಥ್ಯಾಂಕ್ ಯು ಹೇಳ್ಕೊಂಡಿನಿ. ಬಿಕಾಸ್ ಯು ಆರ್ ಆಲ್ ಮೈ ಇಂಡೈರೆಕ್ಟ್ ಗುರು ಫ್ರೆಂಡ್ಸ್. ಸೊ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಗುರು ಪೂರ್ಣಿಮಾ ಆ್ಯಂಡ್ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಇನ್ ಮೈ ಲೈಫ್. See you in the next vlog. Bye.